ನಿಮಗೆಲ್ಲ ಗೊತ್ತಿರಬೇಕು ಡ್ರೋನ್ ದಾಳಿ ಮಾಡುತ್ತಾ ಅಂತೇಳಿ. ಡ್ರೋನ್ ದಾಳಿ ಮಾಡೋದಿಲ್ಲ, ಡ್ರೋನಲ್ಲಿ ಸೆಲ್ಗಳನ್ನು ಹೊತ್ತುಕೊಂಡು ಬರುತ್ತೆ, ಡ್ರೋನ್ ಮೂಲಕ ಬಂದು ದಾಳಿಯನ್ನು ಮಾಡಲಾಗುತ್ತೆ. ಗಡಿಯಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ ಪಾಕಿಸ್ತಾನದಿಂದ. ಈ ಮಧ್ಯೆ ಯಾವಾಗ ಕದನ ವಿರಾಮ ಉಲ್ಲಂಘನೆ ಆಗುತ್ತೋ ಆವಾಗ ಭಾರತ ತಕ್ಕ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಗುಜರಾತ್ನಲ್ಲಿ ಬ್ಲಾಕ್ಔಟ್ ಆಗಿರೋದು, ಗುಜರಾತ್ನ ಗಡಿಭಾಗದ ಜಿಲ್ಲೆಗಳಲ್ಲಿ ಸಂಪೂರ್ಣ ಬ್ಲಾಕ್ಔಟ್. ಪಾಟ್ನಾದ ಸಂತಾಲ್ಪುರದ ಜನ ಯಾವುದೇ ಕಾರಣಕ್ಕೂ ಆಚೆ ಬರಬೇಡಿ, ರೂಮರ್ಸ್ಗಳಿಗೆ ಕಿವಿ ಕೊಡಬೇಡಿ, ಗುಜರಾತ್ನ CMOದಿಂದ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದನ್ನ ಮಾತ್ರ ಫಾಲೋ ಮಾಡಿ ಅಂತ ಹೇಳಿ ಸೂಚನೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ಗುಜರಾತ್ನ ಗಡಿ ಭಾಗದಲ್ಲಿ ಗ್ರಾಮಗಳಲ್ಲಿ ಗಡಿಗೆ ಹೊಂದ್ಕೊಂಡಂತೆ ಇರುವಂತಹ ಊರು ಇವೆಲ್ಲಗಳಲ್ಲಿಯೂ ಕೂಡ ಕಟ್ಟೆಚ್ಚರ ವಹಿಸುವಂತಹ ಕೆಲಸ ಆಗ್ತಾ ಇದೆ. ವೀಕ್ಷಕರೇ, ಕೆಲವೇ ಕ್ಷಣಗಳಲ್ಲಿ ನಿಮಗೆ ರಜೌರಿಯಲ್ಲಿ ಮತ್ತೊಮ್ಮೆ ಡ್ರೋನ್ ದಾಳಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀವಿ. ವೀಕ್ಷಕರೇ, ರಜೌರಿಯ ವಿಡಿಯೋ ನಿಮಗೆ ಕೆಲವೇ ಕ್ಷಣಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ನಮ್ಮೊಂದಿಗೆ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಮಾತಾಡೋದಕ್ಕೆ ಅಂತೇಳಿ ಈಗ ಜಾಯ್ನ್ ಆಗಿದ್ದಾರೆ. ಬ್ರಿಗೇಡಿಯರ್ ಅವರು ರವಿ ಮುನಿಸ್ವಾಮಿ ಅವರು, ನಿಮಗೆ ಗೊತ್ತಿರಬೇಕು. ಬ್ರಿಗೇಡಿಯರ್ ಈಗ ಕೇಳ್ತಾ ಇದ್ಯಾ? ಇವಾಗ ಕೇಳ್ತಾ ಇದ್ಯಾ? ಇಲ್ಲ, ಜೋರಾಗಿ ಕೇಳಿಸ್ತಾ ಇಲ್ಲ. ಮೊದಲು ಚೆನ್ನಾಗಿ ಕೇಳಿಸ್ತಾ ಇತ್ತು, ಈಗ ಸ್ವಲ್ಪ ಡೌನ್ ಆಯ್ತು. ಓಕೆ, ಈಗ ಬ್ರಿಗೇಡಿಯರ್ ಇಲ್ಲ, ಈಗಲೂ ಸಮಸ್ಯೆ ಆಗ್ತಾನೆ ಇದೆಯಾ? ಮೊದಲು ಚೆನ್ನಾಗಿ ಕೇಳಿಸ್ತಾ ಇತ್ತು, ಈಗ ಕೇಳಿಸ್ತಾ ಇಲ್ಲ. ಓಕೆ ಬ್ರಿಗೇಡಿಯರ್, ಈಗ ನೋಡಿ, ಒಂದು ಕಡೆಯಿಂದ ಡ್ರೋನ್ ದಾಳಿಗಳು ನಿರಂತರವಾಗಿ ಮಾಡಲಾಗ್ತಾ ಇದೆ. ಮೊದಲಿಗೆ ನಮ್ಮ ವೀಕ್ಷಕರಿಗೆ ಡ್ರೋನ್ ಅಟ್ಯಾಕ್ ಯಾವ ರೀತಿಗೆ ಆಗುತ್ತೆ ಅದರ ಬಗ್ಗೆ ತಿಳಿಸ್ಕೊಡ್ಬೋದಾ? ಡ್ರೋನ್ ಅಂದ್ರೆ ಒಂದು ಸಣ್ಣ ವಿಮಾನ ತರ ಅದು. ಅವರು ಪೈಲಟಿಂಗ್ ಮಾಡ್ತಾರೆ. ನಮ್ಗೆ ಈ ಮದುವೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಡ್ರೋನ್ಸ್, ಸಮಥಿಂಗ್ ಸಿಮಿಲರ್ ಟು ಅದೇ ತರ ಇರೋದು, ಸ್ವಲ್ಪ ದೊಡ್ಡದಾಗಿರುತ್ತೆ. ಅದಲ್ಲಿ ಗ್ರೆನೇಡ್ಗಳು ಇಲ್ಲ ಎಕ್ಸ್ಪ್ಲೋಸಿವ್ಸ್ ಎಲ್ಲ ತುಂಬಿಸ್ಕೊಂಡು ಬಂದು ಕೆಳಗಡೆ ಬೀಳುತ್ತೆ. ಸೂಸೈಡ್ ಅಲ್ಲಿ ಮಾಡ್ತಾರೆ. ಅದು ಒನ್ ಟೈಮ್ ಯೂಸು. ಬಂದು ಹಾರ್ಕೊಂಡು ಬಂದು ಅವ್ರ ಟಾರ್ಗೆಟ್ ಮೇಲೆ ಅವ್ರು ಮಾನಿಟರ್ ಮಾಡ್ತಿರ್ತಾರೆ ಹಿಂದ್ಗಡೆ. ಯಾವ ರೀತಿಯಾಗಿ ಇದಾಕೊಂಡು ಕ್ಯಾಮ್ರಾ ಫಿಕ್ಸ್ ಆಗಿರುತ್ತೆ. ಎಲ್ಲದ್ರಲ್ಲೂ ಕ್ಯಾಮ್ರಾ ಫಿಕ್ಸ್ ಆಗಿರ್ಬೇಕಂತ ಅಂತ ಏನಿಲ್ಲ. ಯಾವ್ದಾದ್ರು ಕೆಲವೊಂದ್ರಲ್ಲಿ ಇದು ಮಾಡ್ಕೊಂಡು ಒಂದು ಗ್ರೂಪ್ ಇದಕ್ಕೆ ಅದು ಒಂಥರ ಪೈಲಟ್ ಅಂತ ಇಟ್ಕೊಂಡು ಅದನ್ನೇ ಟ್ರ್ಯಾಕ್ ಮಾಡ್ಬೋದು. ಇಲ್ಲ ಎಲ್ಲದ್ರಲ್ಲೂ ಕ್ಯಾಮ್ರಾ ಇರ್ಬೋದು. ಅದು ಬಂದು ಒಂದು ಸ್ಪೆಸಿಫಿಕ್ ಟಾರ್ಗೆಟ್, ಅಂದ್ರೆ ಒಂದು ಮಿಲಿಟರಿ ಟಾರ್ಗೆಟ್ ಆಗಿರ್ಬೋದು, ಇಲ್ಲ ಸಿವಿಲಿಯನ್ ಟಾರ್ಗೆಟ್ ಆಗಿರ್ಬೋದು, ಯಾರ್ದಾಗಿರೋ ಆಗಿರ್ಬೋದು. ಈಗಾಗ್ಲೇ ನಿಮಗ್ ಗೊತ್ತಿರಬೇಕು, ವೀಕ್ಷಕರು ಸಾಕಷ್ಟು ಜನ ನೋಡ್ತಿರ್ತಾರೆ. ಪೂಂಚು ರಜೌರಿ ಕಡೆಗೆಲ್ಲ ಸ್ಕೂಲ್ ಮಕ್ಕಳನ್ನೆಲ್ಲ ಗಾಯಗೊಂಡಿದ್ದಾರೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಇದರ ಕಾರಣ ಏನು ಅಂತ ಹೇಳಿದ್ರೆ, ಇದನ್ನೇ ಮತ್ತೆ ಅಧಿಕ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ಪಾಕಿಸ್ತಾನದ ಒಂದು ಉದ್ದೇಶ. ಏನಾಗಿದೆ ಅಂದ್ರೆ, ಈಗ 7ನೇ ತಾರೀಕು ನಡೆದಿರೋದು ನಿಮ್ಗೆ ಗೊತ್ತಿರ್ಬೇಕು, 9 ಕಡೆ ದಾಳಿ ಆಗಿದೆ ಅನ್ಬಿಟ್ಟು. ನಮ್ಮ ಭಾರತ ಏನಾಗಿದೆ ಅಂದ್ರೆ, ನಮ್ಮ ಗುರಿ ಬರೀ ಈ ಭಯೋತ್ಪಾದಕರು ಮಾತ್ರ ಅಂತ ಹೇಳ್ಬಿಟ್ಟು ಇದ್ರೇನು ಪಾಕಿಸ್ತಾನವರು ಈ ಡ್ರೋನ್ ಅಟ್ಯಾಕ್ ಮತ್ತೆ ಸಾಕಷ್ಟು ಕಡೆ ಮಾಡಿದ್ರು. ಅದರಿಂದ ಪ್ರತ್ಯುತ್ತರವಾಗಿ ಭಾರತ ರಾವಲ್ಪಿಂಡಿ, ಸಿಯಾಲ್ಕೋಟ್, ಲಾಹೋರ್ ಮತ್ತೆ ಕರಾಚಿ ಮೇಲೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ದಾಳಿ ಆಯ್ತು. ಮತ್ತೆ ಅವರು ಇದೇ ಹೇಳಿದ್ರು. ನಮ್ಮ ಸರ್ ಒಂದೇ ನಿಮಿಷ ವಾಪಸ್ ಬರ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಸಾಲ ಕೊಡೋದಕ್ಕೆ IMF ಒಪ್ಕೊಂಡಿಲ್ಲ, ದುಡ್ಡನ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕಾಗೋದಿಲ್ಲ ಅಂತ. ಇನ್ನು ಈ ಕಡೆ ಪಾಕಿಸ್ತಾನಕ್ಕೆ ಸಾಲ ನೀಡದಂತೆ ಭಾರತವು ಮನವಿಯನ್ನ ಮಾಡಿಕೊಂಡಿದೆ. IMF ಔಟಿಂಗ್ನಿಂದ ದೂರ ಉಳಿದಿದೆ ಭಾರತ. ಪಾಕಿಸ್ತಾನಕ್ಕೆ IMF ಸಾಲ ನೀಡೋದಕ್ಕೆ ಭಾರತ ವಿರೋಧವನ್ನ ವ್ಯಕ್ತಪಡಿಸಿದೆ. ಈ ದುಡ್ಡನ್ನ ಪಾಕಿಸ್ತಾನ ಭಯೋತ್ಪಾದನೆಗೆ ಬಳಸುತ್ತೆ, ದೇಶದ ಉದ್ಧಾರಕ್ಕಲ್ಲ. ಯಾವುದೇ ಕಾರಣಕ್ಕೂ ಸಾಲ ಕೊಡಬಾರದು ಅಂತ ಹೇಳಿ ಭಾರತ ಮನವಿಯನ್ನ ಮಾಡಿಕೊಂಡಿದೆ IMFಗೆ. ಇನ್ನು ಸಾಲ ಕೊಡುವ ವಿಚಾರಕ್ಕೆ ಭಾರತ ವಿರೋಧವನ್ನ ವ್ಯಕ್ತಪಡಿಸಿದೆ. ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಸಾಲ ಕೊಡಕೂಡದು ಅಂತ ಮನವಿಯನ್ನ ಮಾಡಿಕೊಂಡಿದೆ. ಭಾರತ ಮನವಿಯನ್ನ ಮಾಡಿಕೊಂಡಿದೆ. ಒಂದು ವೇಳೆ ಏನಾದರೂ
ಪಾಕಿಸ್ತಾನಕ್ಕೆ ಸಾಲ ಕೊಡಬಾರ್ದು, ಕೊಟ್ರೆ ಏನಾಗ್ಬೋದು, ಸಾಲ ಕೊಡದೇ ಇದ್ರೆ ಏನಾಗ್ಬೋದು, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ? ये सारे तबाह करने लगे ड्रोन और ड्रोन तबाह करने के टेंशन ना करो वीडियो बना लेना ड्रोन तबाह करने के लिए हमने छोड़ी ಫೈನ್ ಬ್ರಿಗೇಡಿಯರ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಮ್ಮ ಕೊಲೀಗ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಗಮನಿಸ್ತಾ ಇದೀವಿ ಡ್ರೋನ್ ಅಟ್ಯಾಕ್ ಕಂಟಿನ್ಯೂ ಆಗಿ ಆಗ್ತಾ ಇದೆ. ಎಲ್ಲೆಲ್ಲಿ ಡ್ರೋನ್ ನಿಮಗೆಲ್ಲ ಗೊತ್ತಿರಬೇಕು, ಡ್ರೋನ್ ದಾಳಿ ಮಾಡುತ್ತಾ ಅಂತೇಳಿ. ಡ್ರೋನ್ ದಾಳಿ ಮಾಡೋದಿಲ್ಲ, ಡ್ರೋನಲ್ಲಿ ಈ ಸೆಲ್ಗಳನ್ನ ಹೊತ್ತುಕೊಂಡು ಬರುತ್ತೆ, ಡ್ರೋನ್ ಮೂಲಕ ಬಂದು ದಾಳಿಯನ್ನ ಮಾಡಲಾಗುತ್ತೆ. ಗಡಿಯಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ ಪಾಕಿಸ್ತಾನದಿಂದ. ಈ ಮಧ್ಯೆ ಯಾವಾಗ ಕದನ ವಿರಾಮ ಉಲ್ಲಂಘನೆ ಆಗುತ್ತೋ ಅವಾಗ ಭಾರತ ತಕ್ಕ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಗುಜರಾತ್ನಲ್ಲಿ ಬ್ಲ್ಯಾಕ್ಔಟ್ ಆಗಿರೋದು, ಗುಜರಾತ್ನ ಗಡಿಭಾಗದ ಜಿಲ್ಲೆಗಳಲ್ಲಿ ಸಂಪೂರ್ಣ ಬ್ಲ್ಯಾಕ್ಔಟ್. ಪಾಟ್ನಾದ ಸಂತಾಲ್ಪುರದ ಜನ ಯಾವುದೇ ಕಾರಣಕ್ಕೂ ಆಚೆ ಬರಬೇಡಿ, ರೂಮರ್ಸ್ಗಳಿಗೆ ಕಿವಿ ಕೊಡಬೇಡಿ, ಗುಜರಾತ್ನ CMOದಿಂದ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದನ್ನ ಮಾತ್ರ ಫಾಲೋ ಮಾಡಿ ಅಂತ ಹೇಳಿ ಸೂಚನೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ಗುಜರಾತ್ನ ಗಡಿ ಭಾಗದಲ್ಲಿ, ಗ್ರಾಮಗಳಲ್ಲಿ, ಗಡಿಗೆ ಹೊಂದ್ಕೊಂಡಂತೆ ಇರುವಂತಹ ಊರು ಇವೆಲ್ಲಗಳಲ್ಲಿಯೂ ಕೂಡ ಕಟ್ಟೆಚ್ಚರ ವಹಿಸುವಂತ ಕೆಲಸ ಆಗ್ತಾ ಇದೆ. ವೀಕ್ಷಕರೇ, ಕೆಲವೇ ಕ್ಷಣಗಳಲ್ಲಿ ನಿಮಗೆ ರಜೌರಿಯಲ್ಲಿ ಮತ್ತೊಮ್ಮೆ ಡ್ರೋನ್ ದಾಳಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀವಿ. ವೀಕ್ಷಕರೇ, ರಜೌರಿಯ ವಿಡಿಯೋ ನಿಮಗೆ ಕೆಲವೇ ಕ್ಷಣಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ನಮ್ಮೊಂದಿಗೆ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಮಾತಾಡೋದಕ್ಕೆ ಅಂತೇಳಿ ಈಗ ಜಾಯ್ನ್ ಆಗಿದ್ದಾರೆ. ಬ್ರಿಗೇಡಿಯರ್ ಅವರು, ರವಿ ಮುನಿಸ್ವಾಮಿ ಅವರು, ನಿಮಗೆ ಗೊತ್ತಿರಬೇಕು, ನಿಮ್ ವಾಯ್ಸ್ ಸರಿಯಾಗಿ ಕೇಳ್ತಿಲ್ಲ ನನಗೆ. ಬ್ರಿಗೇಡಿಯರ್ ಈಗ ಕೇಳ್ತಾ ಇದ್ಯಾ? ಇವಾಗ ಕೇಳ್ತಾ ಇದ್ಯಾ? ಇಲ್ಲ, ಜೋರಾಗಿ ಕೇಳಿಸ್ತಾ ಇಲ್ಲ. ಮೊದಲು ಚೆನ್ನಾಗಿ ಕೇಳಿಸ್ತಾ ಇತ್ತು, ಈಗ ಸ್ವಲ್ಪ ಡೌನ್ ಆಯ್ತು. ಓಕೆ, ಈಗ ಬ್ರಿಗೇಡಿಯರ್ ಇಲ್ಲ, ಈಗಲೂ ಸಮಸ್ಯೆ ಆಗ್ತಾನೆ ಇದೆಯಾ? ಹಾ, ಮೊದಲು ಚೆನ್ನಾಗಿ ಕೇಳಿಸ್ತಾ ಇತ್ತು, ಈಗ ಕೇಳಿಸ್ತಾ ಇಲ್ಲ. ಓಕೆ ಬ್ರಿಗೇಡಿಯರ್, ಈಗ ನೋಡಿ, ಒಂದು ಕಡೆಯಿಂದ ಡ್ರೋನ್ ದಾಳಿಗಳು ನಿರಂತರವಾಗಿ ಮಾಡಲಾಗ್ತಾ ಇದೆ. ಮೊದಲಿಗೆ ನಮ್ಮ ವೀಕ್ಷಕರಿಗೆ ಡ್ರೋನ್ ಅಟ್ಯಾಕ್ ಯಾವ ರೀತಿಯಾಗಿ ಆಗುತ್ತೆ ಅದರ ಬಗ್ಗೆ ತಿಳಿಸ್ಕೊಡ್ಬೋದಾ? ಡ್ರೋನ್ ಅಂದ್ರೆ ಒಂದು ಸಣ್ಣ ವಿಮಾನ ತರ ಅದು. ಅವರು ಪೈಲಟಿಂಗ್ ಮಾಡ್ತಾರೆ. ನಮ್ಗೆ ಈ ಮದುವೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಡ್ರೋನ್ಸ್, ಸಮಥಿಂಗ್ ಸಿಮಿಲರ್ ಟು ಅದೇ ತರ ಇರೋದು, ಸ್ವಲ್ಪ ದೊಡ್ಡದಾಗಿರುತ್ತೆ. ಅದಲ್ಲಿ ಗ್ರೆನೇಡ್ಗಳು ಇಲ್ಲ ಎಕ್ಸ್ಪ್ಲೋಸಿವ್ಸ್ ಎಲ್ಲ ತುಂಬಿಸ್ಕೊಂಡು ಬಂದು ಕೆಳಗಡೆ ಬೀಳುತ್ತೆ. ಸೂಸೈಡ್